हरि ओम श्री गुरुभ्यो नमः परमगुरुभ्यो नमः शिवनामतीर्थः प्राचार्य गुरुभ्यो नमः पूर्णः प्रेष्ठः परस्वामी व्याप्तः कर्ता उपकारतः रक्षत्येव तदीयं मां कर्मार्थो गुरुदेवगः धर्म विज्ञान वैराग्य परमेश्वरशालिनः आनंदतीर्थ भगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्म मार्गे प्रेरयन्तु भवन्तः सर्व एव हि वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा नौमिन्यान जुहाद विद्यामुनिं श्रीपादराक्षसमणिं दासार्यान् विविधागमाप्ति विहरान् श्रीवादिराजानपि वन्दे हंस वरान् रघुत्तम गुरुन् वैदग्ध्य वारान्निधिं श्री सत्यव्रत राघवेन्द्र मुनिपान् सद्दोष सत्यानपान् सत्यधीर कराब्जोत्थ ज्ञान वैराग्य सागरः सत्य ज्ञानाख्यतरणिः स्वान्तध्वान्तं निकल्पतु विद्यारां विमुदाचार्यं वीरज्ञानाब्धिचन्द्रं दुर्मदध्वान्तमार्तण्डं सत्यध्यानमनुभजे सत्याग्निज्ञ कराब्जोत्थान् पञ्चाशद्वर्गपूजकान् सत्यप्रमोदतीर्थार्यान् मोहिज्ञानसुधार्थान् शास्त्रेषु पारदर्श्वानं शास्त्रज्ञेशवत्सरं दीनमुक्तोद्धारकरं सत्यात्मानं भजे विद्यापीठ विधातारं विद्यावारिधिशङ्करं विद्यार्थवत्सरं वन्दे महामहिम सद्गुरुं आपादमौलिपर्यन्तं गुरूणामास्तिं स्मरेतेन विघ्नाः प्रणಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಮದಾಚಾರ್ಯರ ಗ್ರಂಥಗಳು ಬಹಳ ಅರ್ಥಗರ್ಭಿತವಾದದ್ದು. ಆ ಗ್ರಂಥಗಳನ್ನು ತಿಳಿಯಲಿಕ್ಕೆ ಕೋಟಿ ಕೋಟಿ ಜನ್ಮದ ಪುಣ್ಯ ಇದ್ದರೆ ಮಾತ್ರ ತಿಳ್ಕೊಳ್ಳಿಕ್ಕಾಗತ್ತೆ. ಇಲ್ಲೇ ಅದು ಸರ್ವಥಾ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾವುದೇ ಗ್ರಂಥವನ್ನು ನೋಡಿದರೂ ಅದು ಮೇಲ್ನೋಟಕ್ಕೆ ನಿಮಗೆ ಸುಲಭ ಅಂತ ಅನಿಸಿದರೂ ಅದರ ಅಭಿಪ್ರಾಯ ಮಾತ್ರ ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರೋದು ದ್ವಾದಶ ಸ್ತೋತ್ರ. ಈ ದ್ವಾದಶ ಸ್ತೋತ್ರಕ್ಕೆ ಅನೇಕ ಜನರು, ಮಹಾನುಭಾವರು, ಜ್ಞಾನಿಗಳು, ತಪಸ್ವಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಟಿಪ್ಪಣಿ ಬರೆದಿದ್ದಾರೆ. ಸುಮಾರು 8-10 ಟಿಪ್ಪಣಿಗಳು ದ್ವಾದಶ ಸ್ತೋತ್ರಕ್ಕೆ ಸಂಸ್ಕೃತದಲ್ಲಿ ಇದೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೇಲ್ನೋಟಕ್ಕೆ ಸಹಜವಾಗಿ ಒಂದು ಅರ್ಥ ತೋರುತ್ತೆ, ಆದರೆ ಅದರ ಅಭಿಪ್ರಾಯ ಅಷ್ಟೇ ಅಲ್ಲ. ಶ್ರೀಮದಾಚಾರ್ಯ ಬೇರೆ ಬೇರೆ ಗ್ರಂಥಗಳನ್ನು ನೋಡಿದಾಗ ಎಷ್ಟು ಅದರಲ್ಲಿ ಅರ್ಥ ನಮಗೆ ಹೆಚ್ಚು ತೋರುತ್ತೆ ಅಂತ ಗೊತ್ತಾಗ್ತದೆ. ಆ ರೀತಿಯಾಗಿ ಈ ದ್ವಾದಶ ಸ್ತೋತ್ರ ಇರುವಂತಹದ್ದು ಅದ್ಭುತವಾಗಿರ್ತಕ್ಕಂತಹದ್ದು, ಭಗವಂತನ ಅಪಾರವಾದ ಮಹಿಮೆಯನ್ನು ಹೇಳುವಂತಹದ್ದು. ನಮಗೆಲ್ಲ ದೇವರು ಬೇಕು, ಆದರೆ ಆ ದೇವರಿಂದ ಆಗತಕ್ಕಂತಹ ಉಪಕಾರವನ್ನು ನಾವೆಲ್ಲರೂ ಅಪೇಕ್ಷೆ ಮಾಡ್ತೇವೆ. ಭಗವಂತನ ಸ್ಮರಣೆಯನ್ನು ತುಂಬಾ ಕಡಿಮೆ ಮಾಡ್ತೇವೆ. ಹೀಗಾಗಿ ಶ್ರೀಮದಾಚಾರ್ಯ ಯಾವಾಗಲೂ ನಮ್ಮನ್ನ ಎಚ್ಚರ ಮಾಡ್ತಾರೆ, ನೀವು ದೇವರ ಸ್ಮರಣ ಮಾಡಿ, ಅದರಿಂದ ನಮಗೆಲ್ಲ ಆಪತ್ತುಗಳು, ಕಷ್ಟಗಳು ದೂರವಾಗ್ತದೆ, ಎಲ್ಲ ತರಹದ ಅನರ್ಥಗಳು ದೂರವಾಗ್ತದೆ ಅಂತ ತಿಳಿಸ್ತಾರೆ. ಹೀಗಾಗಿ ಅಂತಹ ಭಗವಂತನ ಸ್ಮರಣೆ ಮಾಡ್ಲಿಕ್ಕಾಗಿ ಪರಮಾತ್ಮನ ಒಂದು ರೂಪದ ಚಿಂತನೆ ಮಾಡಬೇಕಲ್ಲ. ಚಿಂತನೆ ಮಾಡಬೇಕು ಅಂತ ಆದ್ರೆ ಭಗವಂತ ಹೇಗಿದ್ದಾನೆ ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಮೊದಲನೇ ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮನ ಸ್ವರೂಪವನ್ನ ನಮಗೆ ತಿಳಿಸ್ಕೊಡ್ತಾರೆ. ದೇವರು ಅಂದ್ರೆ ಯಾರು, ಹೇಗೆ ಭಗವಂತನ ದೇವರನ್ನ ನಾವು ಚಿಂತನೆ ಮಾಡಬೇಕು. ನಾವು ಪ್ರತಿನಿತ್ಯ ಬೇಕಾದಷ್ಟು ಪೂಜೆ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಜಪ ಮಾಡ್ತೇವೆ. ಆದರೆ ಪೂಜೆ ಮಾಡುವಾಗ ನಮಗೆ ದೇವರ ಸ್ಮರಣೆ ಎಷ್ಟು ಬರ್ತದೆ, ಅಥವಾ ಭಗವಂತನ ಚಿಂತನೆ ನಾವು ಎಷ್ಟು ಮಾಡ್ತೀವಿ, ಆ ದೇವರನ್ನು ಯಾರು ಅಂತ ತಿಳ್ಕೊಂಡಿದ್ದೀವಿ, ಇದು ಬಹಳ ಮಹತ್ವ. ಹೀಗಾಗಿ ಆ ಭಗವಂತನ ಸ್ವರೂಪವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾವತಿಂ ಆದ್ಯಾದಿ ವರದೇಶ ವರಪ್ರದಂ. ಬಹಳ 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 ಅದ್ಭುತವಾಗಿ ಭಗವಂತನ ಮಹತ್ವವನ್ನು ತಿಳಿಯಲಿಕ್ಕೆ ಅತ್ಯವಶ್ಯಕವಾದ, ಅತಿ ಶ್ರೇಷ್ಠವಾದ ಶ್ರೀಮದಾಚಾರ್ಯರು ಮಾಡಿಕೊಟ್ಟಿರ್ತಕ್ಕಂತಹ ಪರಮಾದ್ಭುತವಾದ ಸ್ತೋತ್ರ ಇದು. ಮೊದಲನೇದಾಗಿ ನಮಗೆ ಮಧ್ವಾಚಾರ್ಯರ ಬಗ್ಗೆ ಗೌರವ ಇದೆ ಇಲ್ಲ ಅಂತಿಲ್ಲ,
ಆದ್ರೆ ಮಧ್ವಾಚಾರ್ಯ ನಿಜವಾದ ಅವರ ಸ್ವರೂಪ ಎಷ್ಟು ದೊಡ್ಡದಿದೆಯಲ್ಲ ಅಷ್ಟು ನಾವು ತಿಳ್ಕೊಂಡಿಲ್ಲ. ಏನೋ ಮಧ್ವಾಚಾರ್ಯ ನಾವು ಮಾತನಾಡಿ ಬರ್ತೀವಿ, ಅವ್ರ ಶಿಷ್ಯರಾಗಿದ್ದೀವಿ ಸಹಜವಾಗಿ ತಿಳ್ಕೊಳ್ತೀವಿ ಹೊರತಾಗಿ ಅದನ್ನ ಅವರ ನಿಜವಾದ ಮಹತ್ವ ಗೊತ್ತಾದರೆ. ಮಧ್ವಾಚಾರ್ಯ ಸಾಕ್ಷಾತ್ ವಾಯುದೇವರು ಎಲ್ಲ ಜೀವರಾಶಿಗಳು ಶ್ರೇಷ್ಠರಾದವರು, ಎಂದೂ ಅಪರಾಧವನ್ನು ಮಾಡದೇ ಇದ್ದವರು ಅಂತವರು ವಾಯುದೇವರು. ಹೀಗಾಗಿ ಆ ವಾಯುದೇವರು ಮಾಡಿದ ಸ್ತೋತ್ರವನ್ನ ನಾವು ಪಾರಾಯಣ ಮಾಡ್ತೇವೆ, ಜಪ ಮಾಡ್ತೇವೆ ಅಥವಾ ಪಠಣ ಮಾಡ್ತೇವೆ ಅಂದ್ರೆ ಅದೇ ದೊಡ್ಡ ಭಾಗ್ಯ. ಇವತ್ತು ನಾವು ರಾಯರ ಸ್ತೋತ್ರ ಪಾರಾಯಣ ಮಾಡ್ತೇವೆ, ಟೀಕಾರ ಸ್ತೋತ್ರ ಪಾರಾಯಣ ಮಾಡ್ತೇವೆ, ರಘುತ್ತಮ ಸ್ತೋತ್ರ ಪಾರಾಯಣ ಮಾಡ್ತೇವೆ, ಇನ್ನೇ ಅನೇಕ ಗುರುಗಳ ಸ್ತೋತ್ರವನ್ನು ಪಾರಾಯಣ ಮಾಡ್ತೇವೆ. ಆ ಸ್ತೋತ್ರಗಳೆಲ್ಲ ಅವರ ಶಿಷ್ಯರು ಮಹಾನುಭಾವರು ಜ್ಞಾನಿಗಳು ಮಾಡಿದ್ದು, ಅದರಲ್ಲಿ ಸರ್ವತಾ ಸಂದೇಹನೇ ಇಲ್ಲ. ಆದರೆ ಆ ಎಲ್ಲ ಜ್ಞಾನಿಗಳಿಗಿಂತಲೂ ಶ್ರೇಷ್ಠರಾದವರು, ಎಲ್ಲ ದೇವತೆಗಳಿಂದಲೂ ಉತ್ತಮರಾದವರು, ಜೀವೋತ್ತಮರಾದವರು, ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ವಾಯುದೇವರು. ಹೀಗಾಗಿ ಆ ವಾಯುದೇವರು ರಚನೆ ಮಾಡತಕ್ಕಂತಹ ಸ್ತೋತ್ರವನ್ನು ಹೇಳುವುದು ಬಹಳಷ್ಟು ಪುಣ್ಯವನ್ನು ತಂದುಕೊಡುತ್ತದೆ. ಹೀಗಾಗಿ ಅದರ ಜೊತೆಗೆ ಅರ್ಥಾನುಸಂಧಾನ ಪೂರ್ವಕವಾಗಿ ಇನ್ನೂ ಹೆಚ್ಚಿನ ಲಾಭ ನಮಗವಾಗ್ತದೆ. ನಮ್ಮ ಜೀವನದಲ್ಲಿ ನೀವೆಲ್ಲ ನಿಜವಾಗಿಯೂ ದೊಡ್ಡ ಪುಣ್ಯವಂತರು. ಯಾಕೆ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಶ್ರೀಮದಾಚಾರ್ಯ ಗ್ರಂಥಗಳನ್ನ ಹೇಳುವುದು ಅಥವಾ ಕೇಳೋದು ಪುಣ್ಯ ಬಹಳ ಬೇಕು. ಅದೃಷ್ಟ ಇದ್ರೆ ಮಾತ್ರ ಸಿಗೋದಿಲ್ಲ. ಎಷ್ಟೋ ಜನ ಎಷ್ಟೋ ವರ್ಷಗಳಾದರೂ ಶ್ರೀಮದಾಚಾರ್ಯ ಗ್ರಂಥವನ್ನ ಕೇಳದೇ ಇರುವಂತಹ ಕೋಟಿ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಬದುಕಿದ್ದಾರೆ. ಆದರೆ ಜನ್ಮ ಸಾರ್ಥಕವಾಗುವುದು ಶ್ರೀಮದಾಚಾರ್ಯ ಗ್ರಂಥಗಳಿಂದ ಮಾತ್ರ ಅಂತ ನಾವನ್ನ ಚೆನ್ನಾಗಿ ನೆನಪಿಕೊಳ್ಳಬೇಕು. ಮೊದಲನೇದಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರುವಾಗ ವಾಸುದೇವಂ ಒಂದೇ ಅಂದ್ರೆ ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಒಂದೇ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಒಂದು ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ, ಇನ್ನೊಂದು ಸ್ತೋತ್ರ ಮಾಡ್ತೀನಿ ಅಂತ. ಎರಡೂ ಅರ್ಥ ಒಂದೇ ಶಬ್ದಕ್ಕೆ ಇದೆ. ಯಾಕೆ ಅಂದ್ರೆ ವದಿ ಅಭಿವಾದನ ಸ್ತುತ್ಯೋಹೋ ಅಂತ ಒಂದು ಧಾತು, ಆ ಧಾತುವಿನ ರೂಪವೇ ಒಂದೇ ಅಂತ ಅನ್ನೋ ಶಬ್ದ. ಹೀಗಾಗಿ ಒಂದೇ ಅಂದ್ರೆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀವಿ. ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂತೇಳಿ ವಾಸುದೇವಂ ಅಂತ ಹೇಳ್ತಾರೆ. ಯಾಕೆ ವಾಸುದೇವಂ ಅಂತ ಹೇಳಿದರು ಅಂತಂದ್ರೆ ಪರಮಾತ್ಮನಿಗೆ ಅನೇಕ ರೂಪಗಳಿವೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲಾ ಮುಂದೆ ಆ ಭಗವಂತನ ರೂಪಗಳನ್ನು ಸ್ತೋತ್ರ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ವಿಶೇಷವಾಗಿ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಭಗವಂತನ ಸ್ತೋತ್ರ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಆ ವಾಸುದೇವ, ಆ ಭಗವಂತ ಅವನು ಹೇಗಿದ್ದಾನೆ ಅಂತಂದ್ರೆ ಅದೇ ಪರಮಾತ್ಮನಿಗೆ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷಪ್ರದನಾದವನು ವಾಸುದೇವ. ಹೀಗಾಗಿ ಸಕಲ ನಮಗೆ ಬೇಕಾದ್ದೇನು ಮೋಕ್ಷ. ಆ ಮೋಕ್ಷವನ್ನು ಕೊಡುವ ರೂಪ ಯಾವುದು? ವಾಸುದೇವ. ಹೀಗಾಗಿ ಶ್ರೀಮದಾಚಾರ್ಯರು ವಾಸುದೇವನ್ ಎಂಬುದಾಗಿ ಆ ಭಗವಂತನನ್ನ ಕರೆದಿದ್ದಾರೆ. ಆ ಪರಮಾತ್ಮ ಏನಾಗಿದ್ದಾರೆ ಅಂತಂದ್ರೆ ವಂದ್ಯಂ ಸದಾನಂದಂ ನಿರಂಜನಂ. ಪರಮಾತ್ಮ ವಂದ್ಯನಾಗಿದ್ದಾರೆ, ಎಲ್ಲರಿಂದಲೂ ಪೂಜ್ಯನಾಗಿದ್ದಾರೆ. ಎಲ್ಲರಿಂದಲೂ ಪೂಜ್ಯ ಅಂದ್ರೆ ಜಗತ್ತಿನಲ್ಲಿ ನಾವು ಗಣಪತಿ, ಚಂದ್ರ, ವರುಣ, ಕುಬೇರ, ಶನೈಶ್ಚರ ಬೇರೆ ಬೇರೆ ದೇವತೆಗಳನ್ನ ನಾವು ನೋಡ್ತೇವಲ್ಲ, ಈ ಎಲ್ಲಾ ದೇವತೆಗಳ ಸ್ತೋತ್ರವನ್ನ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಆದರೆ ಈ ಎಲ್ಲಾ ದೇವತೆಗಳಿಂದಲೂ ವಂದ್ಯನಾದವನು ಪರಮಾತ್ಮ. ಹೀಗಾಗಿ ಅವನ ಸರ್ವೋತ್ತಮ ಅಂತ ತೋರಿಸ್ಕೊಡ್ತಾರೆ. ಇನ್ನೊಂದು ಸದಾನಂದಂ ಅಂತ. ಈ ಸದಾನಂ ಅನ್ನೋ ಶಬ್ದಕ್ಕೆ ಎರಡು ಅರ್ಥವಾಗತ್ತೆ. ಸದಾ ಯಾವಾಗಲೂ, ಆನಂದ ಅಂದ್ರೆ ಆನಂದ ರೂಪನಾಗಿದ್ದಾನೆ. ದೇವರಿಗೆ ದುಃಖವೇ ಇಲ್ಲ, ಯಾವಾಗಲೂ ಆನಂದ 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 ಆನಂದ. ಅದಕ್ಕೆ ವಿರುದ್ಧವಾಗಿ ನಮಗೆ ಯಾವಾಗಲೂ ದುಃಖ 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 ದುಃಖ. ಯಾವಾಗ ನೋಡಿದ್ರು ಏನೋ ಒಂದು ಚಿಂತೆ, ಏನೋ ಒಂದು ಟೆನ್ಷನ್, ಏನೋ ಒಂದು ತೊಂದರೆ, ಹಾಗೆ ನಾವು ಇರ್ತೀವಿ. ಪರಮಾತ್ಮ ಮಾತ್ರ ಸರ್ವತಾ ಹಾಗಲ್ಲ. ಅವನು ಸದಾ ಆನಂದ. ಅಂದ್ರೆ ಎಷ್ಟು ಜಗತ್ತಿನಲ್ಲಿ
ದುಃಖವೇ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಇಬ್ಬರು. ಒಂದು ಪರಮಾತ್ಮ, ಪರಮಾತ್ಮ ಅನುಗ್ರಹದಿಂದ ಲಕ್ಷ್ಮೀದೇವಿ. ಸಂಸಾರವೇ ಇಲ್ಲ, ದುಃಖ ಅನ್ನೋದೇ ಗೊತ್ತಿಲ್ಲ, ದುಃಖದ ಸಂಬಂಧನೇ ಇಲ್ಲ, ಹಾಗಿದ್ದವಳು ಲಕ್ಷ್ಮೀದೇವಿ. ಹೀಗಾಗಿ ಪರಮಾತ್ಮ ಹಾಗೂ ಲಕ್ಷ್ಮಿ ಇವರಿಬ್ಬರನ್ನು ಬಿಟ್ರೆ ಇನ್ಯಾರಿಗೂ ಕೂಡ ದುಃಖದ ಸಂಬಂಧ ಇಲ್ಲ ಅಂತಿಲ್ಲ, ಎಲ್ಲರಿಗೂ ದುಃಖದ ಸಂಬಂಧ ಇದೆ. ಈಗ ಬ್ರಹ್ಮದೇವರು, ವಾಯುದೇವರು ಅವರಿಗೂ ಕೂಡ ಜನ್ಮ ಇದೆ ಅಲ್ಲ, ಭೌತಿಕವಾದ ಪ್ರಾಕೃತವಾಗಿರ್ತಕ್ಕಂತಹ ದೇಹ ಇದೆ, ಅವರಿಗೆ ದುಃಖ ಇಲ್ಲ, ಅದು ಬೇರೆ ವಿಚಾರ. ಆದರೆ ಅವರಿಗೂ ಅವಶ್ಯವಾಗಿಂತಹ ದೇಹ ಇದೆ. ಹೀಗಾಗಿ ಅವರಿಗೆ ಸದಾ ಆನಂದ ಇಲ್ಲ, ಯಾವಾಗಲೂ ಆನಂದ ಇಲ್ಲ. ಯಾವಾಗಲೂ ಆನಂದ ಇರೋದಿದ್ದರೆ ಅದು ಕೇವಲ ಪರಮಾತ್ಮನಿಗೆ ಮಾತ್ರ ಇದೆ. ಹೀಗಾಗಿ ಭಗವಂತನನ್ನ ಹೇಳ್ತಾ ಇರುವಾಗ ಸದಾನಂದಂ ಎಂಬುದಾಗಿ ಹೇಳ್ತಾರೆ. ಸದಾನಂದಂ ಅಂತಂದ್ರೆ ಯಾವಾಗಲೂ ನಿರಂತರವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಕೇವಲ ಆನಂದ ರೂಪನಾಗಿರ್ತಕ್ಕಂಥವನು ಪರಮಾತ್ಮ. ಅಂತಹ ಭಗವಂತನ ನಾವು ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ದೇವರಿಗೆ ಆನಂದವಿದೆ ಅಂತ ತಿಳ್ಕೊಂಡ್ರೆ ನಮಗೆ ಆನಂದ ಆಗುತ್ತೆ. ಆನಂದ ಆಗತ್ತೆ ಅಂದ್ರೆ ತಿಳ್ಕೊಳ್ಳುವಾಗ ಆಗದೆ ಇರ್ಬೋದು, ಆದ್ರೆ ಆನಂದ ರೂಪನಾಗಿದ್ದಾನೆ ತಿಳ್ಕೊಂಡಿದ್ದಕ್ಕೆ ಇವತ್ತಿಲ್ಲ ನಾಳೆ, ನಾಳಿಲ್ಲ ನಾಡದ್ದು ನಮಗೆ ಆನಂದ ಬರುತ್ತೆ. ಆದ್ಮೇಲೆ ಪರಮಾತ್ಮನಿಗೆ ಸದಾನಂದ ಅಂತ ಕರೆಯುತ್ತಾರೆ. ಆ ಆನಂದ ಸತ ಅಂತ ಹೇಳಿ, ಸತ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ನಿರ್ದೋಷ. ಅಂದರೆ ದೋಷ ಇಲ್ಲದೆ ಇರುವ ಆನಂದ ಅಂತ. ಏನು ದೋಷ ಇಲ್ಲದೆ ಇರುವ ಆನಂದ ಅಂತಂದ್ರೆ, ನಮಗೆ ಆನಂದ ಆಗತ್ತೆ. ಎಷ್ಟೊತ್ತಿದ್ರೆ ಆನಂದ? 5 ನಿಮಿಷ 10 ನಿಮಿಷ ಫ್ಯಾನ್ ಹಚ್ಕೊಂಡಿವಿ, 5 ನಿಮಿಷ ಆನಂದ. ಆಮೇಲೆ ಫ್ಯಾನ್ ಸಾಕಾಗಿಲ್ಲ, ಎಸಿ ಆ ಎಸಿ ಹಚ್ಕೊಂಡು 10 ನಿಮಿಷ ಅದ ಆನಂದ. ಮತ್ತು ಆಮೇಲೆ ಎಲ್ಲ ಹೆಚ್ಚು ಬಹಳ ಮತ್ತೆ ದುಃಖ ಶುರು ಆಯ್ತು, ಬಹಳ ಆಯ್ತು, ಚಳಿ ಆಗ್ತಾ ಇದೆ, ಬೇಡ. ಅದ್ರ ಆನಂದದ ಜೊತೆಗೆ ನಮಗೆ ದೋಷಗಳು ಇದೆ. ಏನ್ ದೋಷ ಇದೆ? ಅದು ಸ್ವಲ್ಪ ಹೊತ್ತಾದ್ಮೇಲೆ ದುಃಖಕ್ಕೆ ಕಾರಣವಾಗ್ತದೆ. ನಾವು ಚೆನ್ನಾಗಿ ತಿನ್ಬೇಕು, ಇಡ್ಲಿ ವಡಿ ಉದ್ದಿನ ವಡಿ ಅಂತ ಹೇಳಿ ರುಚಿ ಆಗಿ ತಿಂದ್ಬಿಡ್ತು. ತಿಂದ ಮೇಲೆ ಆಮೇಲೆ ಹೊಟ್ಟೆ ಕಟ್ಟು, ತೊಂದರೆ ಆಯ್ತು, ಇನ್ನೇನೋ ಶ್ರಮ ಆಯ್ತು ಅಂತಾದ್ರೆ ಆನಂದ ಯಾವಾಗ? ತಿನ್ನುವಾಗ ಮಾತ್ರ. ಆಮೇಲೆ ದುಃಖಕ್ಕೆ ಕಾರಣವಾಗ್ತದೆ. ಹೀಗಾಗಿ ಈ ನಮ್ಮಲ್ಲಿರುವ ಏನು ಆನಂದ ಇದೆಯಲ್ಲ, ಇದೆಲ್ಲ ಆನಂದ ಏನೋ ಒಂದು ದೋಷ ಸಹಿತವಾಗಿ, ಆದರೆ ಯಾವತ್ತೂ ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ಆನಂದ ಇದ್ದವನು ಯಾರಾದ್ರೂ ಇದ್ರೆ ಅದು ಪರಮಾತ್ಮ ಮಾತ್ರ. ದೇವರಿಗೆ ಯಾವ ಆನಂದದಲ್ಲಿಯೂ ಯಾವ ದೋಷವೂ ಇಲ್ಲ. ನಮಗೆ ಕಾಲದಿಂದ ತೊಂದರೆ ಬರುತ್ತೆ, ದೇಶದಿಂದ ತೊಂದರೆ ಬರ್ತದೆ, ವಸ್ತುಗಳಿಂದ ತೊಂದರೆ ಬರ್ತದೆ. ಅಂದ್ರೆ ನಾನು ಇಡೀ ದಿನ ಆರಾಮ್ ಇರ್ಬೇಕಂತ ಅಪೇಕ್ಷೆ ಮಾಡ್ತೀನಿ, ಬೆಳಗ್ಗಿನ ಸಾಯಂಕಾಲ ಕೆಲಸ ಹೇಳುತ್ತೆ, ಹೋಗಿ ಸಾಕಾಗ್ಬಿಟ್ಟು ಕಾಲದ ತೊಂದರೆ ಬಂತು. ದೇಶ ಇಲ್ಲಿ ಬೇಡ, ನಾನು ಬೇರೆ ಊರಿಗೆ ಹೋಗ್ತೀನಿ, ಕಾಶ್ಮೀರ ಹೋಗ್ತೀನಿ, ಕನ್ಯಾಕುಮಾರಿ ಹೋಗ್ತೀನಿ, ಯಾವುದೋ ಊರಿಗೆ ಹೋಗ್ತೀನಿ, ಅಲ್ಲಿ ಸುಖವಾಗಿರ್ಬೇಕು ಅಂತ ಅಪೇಕ್ಷೆ ಮಾಡ್ತೀನಿ. ಅಲ್ಲಿ ಹೋದ್ರು ಮತ್ತೆ ಪುನಃ ಏನೋ ತೊಂದರೆ ಬರುತ್ತೆ. ಹಾಗಾದ್ರೆ ದೇಶದಿಂದ ನಮಗೆ ಸುಖ ಇದೆಯಾ? ಅಲ್ಲಿ ಏನೋ. ಇನ್ನು ವಸ್ತುಗಳು ಎಲ್ಲ ಮನುಷ್ಯನಿಗೆ ಮಾತ್ರ. ವಸ್ತುಗಳು ಅಂದ್ರೆ ಕಾರೋ, ಬೈಕೋ ಅಥವಾ ಮನೆಯೋ ಅಥವಾ ಇನ್ನೇನೋ ಪದಾರ್ಥಗಳು, ಆ ಪದಾರ್ಥಗಳಿಂದ ಸಂತೋಷ ಇದೆಯಾ ಅಂತಂದ್ರೆ ಅಲ್ಲಿ ಏನೋ ತೊಂದರೆ ಬರ್ತದೆ. ಹೀಗಾಗಿ ಮನುಷ್ಯನ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಆನಂದ ಎಲ್ಲ ಏನಾಗಿದೆ ಅಂದ್ರೆ ದೋಷ ಸಹಿತವಾದದ್ದು. ಪರಮಾತ್ಮನ ಆನಂದ ಹಾಗಲ್ಲ. ಆ ದೇವರ ಆನಂದ ಅದು ಸದ್ ಆನಂದ, ದೋಷ ಇಲ್ಲದೆ ಇರುವ ಆನಂದ, ನಿರ್ದಿಷ್ಟವಾದ ಆನಂದ. ಅಂತಹ ಆನಂದ ರೂಪನಾಗಿದ್ದಾನೆ ಪರಮಾತ್ಮ. ಹೀಗಾಗಿ ಸದಾನಂದ. ಮತ್ತೆ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ನಿರಂಜನಂ ಅಂತ. ನಿರಂಜನಂ ಅಂದ್ರೆ ಪರಮಾತ್ಮನಿಗೆ ಅಂಜನ ಅಂದ್ರೆ ಕಪ್ಪು, ಕಪ್ಪು ಅಂದ್ರೆ ಕಾಡಿಗೆ, ಅಜಗೋತ್ರ, ಅದಕ್ಕೆ ಅಂಜನ ಅಂತ ಕರೀತಾರೆ. ಕಪ್ಪು ಕಾಡಿಗೆನೆ ಅದು. ಇಲ್ಲಿ ನಿರಂಜನ ಅಂದ್ರೆ ದೇವರಿಗೆ ಕಪ್ಪು ಕಾಡಿಗೆ ಹಚ್ಚಿಕೊಂಡಿಲ್ಲ ಹಂಗೆಲ್ಲ ಅರ್ಥ ಅಲ್ಲ. ಕಪ್ಪು ಇದು ಏನ್ ತೋರಿಸ್ಕೊಡ್ತದೆ ಅಂದ್ರೆ ದೋಷಕ್ಕೆ ಸೂಚಕವಾದ. ಭಗವಂತನಲ್ಲಿ ಯಾವ ದೋಷಗಳು ಇಲ್ಲ, ಯಾವ ತರಹ ದೋಷಗಳು, ಚಿಂತೆ ಇಲ್ಲ, ಸಂತಾಪ ಇಲ್ಲ, ಮರಣ ಇಲ್ಲ, ಜನ್ಮ ಇಲ್ಲ, ಹಸಿವು ಇಲ್ಲ, ನೀರಡಿಕೆ ಇಲ್ಲ, ಯಾವ ತರಹ ದೋಷಗಳು ದೇವರಲ್ಲಿ ಇಲ್ಲ. ಹೀಗಾಗಿ ನಾನು ಒಬ್ರಿಗೆ ಒಂದು ಮಾತು ಹೇಳಿದ್ರೆ ಕೇಳಂಗಿಲ್ಲ, ಏನೋ ಕನ್ಸ್ಟ್ರಕ್ಷನ್ ಮಾಡೋಕೆ ಅಂತಂದ್ರೆ ಆಗಿಲ್ಲ, ಅದು ಬೀಳಿಸ್ಬೇಕಂದ್ರೆ ಬೀಳಿಸ್ಲಿಕ್ಕೆ ಆಗಿಲ್ಲ, ಏನೋನೋ ಒಂದು ನಾನಾ ತರ ನಮಗೆ
ಯಾವುದೋ ಒಂದು ವಿಷಯ ನೆನಪು ಮಾಡ್ಕೋತೀವಿ, ನೆನಪೇ ಬರಂಗಿಲ್ಲ. ವಿಸ್ಮೃತಿ, ಅಜ್ಞಾನ, ಸಂಶಯ, ಬೇಕಾದಷ್ಟು ದೋಷಗಳೆಲ್ಲ ಜೀವನದಲ್ಲಿ ತುಂಬಿದೆ. ಅಸ್ವಾತಂತ್ರ್ಯ, ನಾನ್ ಹೇಳಿದವರು ಮಾತು ಕೇಳಂಗಿಲ್ಲ ಅಂತಂದ್ವಿ, ಅವ್ರು ನಮ್ ಕಡೆ ನೋಡಂಗಿಲ್ಲ ಅಂತಂದ್ರೆ, ಅವ್ರ ಜೊತೆ ಮಾತಾಡಂಗಿಲ್ಲ ಅಂತ, ಏನೇನೋ ಒಂದು ರೀತಿಯ ದೋಷಗಳು ಮನುಷ್ಯನಿಗೆ ಉಂಟು. ಆದರೆ ಯಾವ ಯಾವ ದೋಷಗಳು ಇಲ್ಲಿರ್ತಕ್ಕಂಥ ಪರಮಾತ್ಮ ನಿರಂಜನಂ, ಪುಣ್ಯ ಇಲ್ಲ, ಪಾಪ ಇಲ್ಲ, ಏನೇನೇನೋ ಇಲ್ಲದೆ ಅಂತಹ ಪರಮಾತ್ಮ ನಿರಂಜನ. ಮತ್ತೇನಿದ್ದಾನೆ, ಇಂದಿರಾಪತಿಂ. ಸಾಮಾನ್ಯವಾಗಿ ನಾವೊಬ್ಬ ಅಧಿಕಾರಿ ಹತ್ರ ಹೋಗ್ತೀವಿ, ಅವ್ನು ಮಾತಾಡಿಸ್ತೀವಿ, ಅವ್ನ ಕೆಲಸ ಮಾಡ್ತೀವಿ. ಯಾಕೆ ಅಂದ್ರೆ ಅವನ ಹತ್ರ ಅಧಿಕಾರ ಇರ್ತದೆ, ಐಶ್ವರ್ಯ ಇರ್ತದೆ, ಹಣ ಇರ್ತದೆ, ಏನಾದ್ರು ಉಪಕಾರ ಮಾಡ್ತಾನೆ ಅಂತ ತಾನೇ ನಮಗೆ ಯಾವಾಗಲೂ ಅನಿಸೋದು. ಆದ್ರೆ ಯಾವ ವ್ಯಕ್ತಿಯ ಹತ್ತಿರ ಏನೋ ಅಧಿಕಾರ ಇಲ್ಲ, ಭಿಕ್ಷುಕ ಇದ್ದಾನೆ, ರೋಡ್ ಕೂಗಿರ್ತಾನೆ, ಎಲ್ಲೋ ಒಂದ್ ಕಡೆ ನನ್ನ ಹತ್ರ ಹೋಗಿ ನಾನು ಸಹಾಯ ಮಾಡೋದು ನಾವು ಕೇಳ್ತೀವ? ಕೇಳಂಗಿಲ್ಲ. ಯಾಕೆ? ಅವನ ಹತ್ರ ಏನಿಲ್ಲ, ನಮ್ಗೇನು ಸಹಾಯ ಮಾಡ್ತದೆ ಅಂತೀವಿ ನಾವು. ಹೀಗಾಗಿ ದೇವರ ಹತ್ರ ನಂಗೆ ಅದು ಕೊಡು ಇದು ಕೊಡು ಅಂತ ಕೇಳ್ಬೇಕಾದ್ರೆ ದೇವರ ಹತ್ರ ಇರ್ಬೇಕಲ್ಲ ಫಸ್ಟ್, ಇದನ್ನ ನಾವು ಕೊಡ್ಲಿಕ್ಕಾಗ್ತದೆ. ಅದಕ್ಕಾಗಿ ಪರಮಾತ್ಮ ಏನಾದ್ರು ಇಂದಿರಾಪತಿ, ಇಂದಿರಾಪತಿ ಲಕ್ಷ್ಮೀಪತಿ. ನಾವು ಲೌಕಿಕವಾಗಿ ಏನೇನು ಅಪೇಕ್ಷೆ ಮಾಡ್ತೇವೋ ಆ ಎಲ್ಲಾ ಅಪೇಕ್ಷೆಗಳು ಹೇಗೆ ಸಿದ್ಧವಾಗ್ತದೆ? ಲಕ್ಷ್ಮೀ ದೇವಿಯ ಅನುಗ್ರಹ ಸಿದ್ಧವಾಗ್ತದೆ ಅಂತ ಸಾಮಾನ್ಯ ತಿಳ್ಕೊಂಡಿವಿ. ಆಗ್ತದೋ ಬಿಡ್ತೋದೆಲ್ಲ ಎರಡನೇ ವಿಚಾರ. ಅಂತಹ ಲಕ್ಷ್ಮೀ ದೇವಿಯೂ ಕೂಡ ನಿಯಾಮಕನಾಗಿದ್ದಾರೆ ಪರಮಾತ್ಮ. ನಿಮ್ಗೆ ಇನ್ನೇನ್ ಬೇಕು? ಲಕ್ಷ್ಮೀಪತಿ ನಾರಾಯಣ ಏನ್ ಬೇಕೋ ಎಲ್ಲ. ಮನುಷ್ಯನಿಗೆ ಒಂದು ವಿಚಾರ ಏನು ಅಂತಂದ್ರೆ, ಹಣ ಇದ್ರೆ ಸಾಕು ಎಲ್ಲ ಮಾಡ್ಲಿಕ್ಕಾಗತ್ತೆ ಅಂತ. ಅದಕ್ಕಾಗಿ ಐಶ್ವರ್ಯ ಬೇಕು 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 ಅಂತ ಅಪೇಕ್ಷೆ ಮಾಡ್ತಾರೆ. ಆದರೆ ಐಶ್ವರ್ಯದಿಂದ ಎಲ್ಲವನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಐಶ್ವರ್ಯ ಬೇಕಾದಷ್ಟಿದೆ. ನಿನ್ನ ಹತ್ರ ₹1,00,000 ಇವಾಗೆಲ್ಲ ನಾವು ಕೇಳ್ತೀವಿ, ಕೊರೋನಾ, ರೋಗ, ಆರೋಗ್ಯ, 10 ಲಕ್ಷ ರೂಪಾಯಿ ಕೊಡ್ತಾನೆ, ಇಂಜೆಕ್ಷನ್ ಸಿಕ್ಕಿಲ್ಲ ಏನ್ ಮಾಡೋದು? ಔಷಧ ಸಿಕ್ಕಿಲ್ಲ ಏನ್ ಮಾಡ್ತೀವಿ? ಡಾಕ್ಟ್ರೇ ಸಿಕ್ಕಿಲ್ಲ ಏನ್ ಮಾಡ್ತೀರಿ? ಹಣ ತಗೊಂಡು ಏನ್ ಮಾಡೋದು? ಬಹಳ ಹಸಿವೆ ಆಗಿದೆ, ಹಣ ಏನು? ತಿನ್ಲಿಕ್ಕೆ ಹಣ್ಣಿಲ್ಲ, ರೋಡ್ ಹೋಗ್ಲಿ ಗತಿ, ಎಲ್ಲಿ ಅಂಗಡಿಗಳಿಲ್ಲ, ಏನ್ ಮಾಡ್ತೀವಿ ಅವಾಗ? ಹಣ ಇಟ್ಕೊಂಡು. ಆದ್ರಿಂದ ಐಶ್ವರ್ಯ ಸುಖಕ್ಕೆ ಕಾರಣ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಕೊನೆಯವರೆಗೆ ಸುಖಕ್ಕೆ ಕಾರಣವಲ್ಲ. ಹೀಗಾಗಿ ಆದರೂ ಐಶ್ವರ್ಯದಿಂದ ಮನುಷ್ಯ ಸುಖ ಇದೆ ಅಂತ ತಿಳ್ಕೊಂಡಿವಲ್ಲ, ಬೇರೆ ತರದ ಧರ್ಮ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಸಾಧನ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಭಗವಂತ ಅನುಗ್ರಹ ಬೇಕು ಅಂತಂದ್ರೆ ಅದಕ್ಕೆ ಇಂದಿರಾಪತಿ, ಲಕ್ಷ್ಮೀಪತಿ ನಾರಾಯಣ. ಹೀಗಾಗಿ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಭಗವಂತನಿಂದ ನಾವು ಐಶ್ವರ್ಯ ಸಿಗೋದಿಲ್ಲ, ನಾವು ಚಿಂತನೆ ಮಾಡೋದೇ ಬೇಕಾಗಿ. ದೇವರನ್ನ ಲಕ್ಷ್ಮೀಪತಿ 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 ಅಂತ ನಾವು ತಿಳ್ಕೊಂಡ್ರೆ ಸಾಕು, ನಾವು ಸಮರ್ಥವಾಗಿರ್ತಕ್ಕಂತಹ ಐಶ್ವರ್ಯ ಬರ್ತದೆ. ಹೀಗಾಗಿ ಲೌಕಿಕವಾದ ಅಲೌಕಿಕವಾದ ಸಮಸ್ತ ಐಶ್ವರ್ಯಗಳನ್ನು ಕೊಡುವನು ಪರಮಾತ್ಮ. ಅಂತಹ ಭಗವಂತನ ಚಿಂತನವನ್ನ ನಾವು ನಿರಂತರವಾಗಿ ಮಾಡಬೇಕು. ನಾವು ಹೆಚ್ಚಾಗಿ ಸಂಕಟ ಬಂದಾಗ ವೆಂಕಟಮನ ಅಂತ, ಕಷ್ಟ ಬಂದಾಗ ಅಷ್ಟೇ ದೇವರ ಸ್ಮರಣ ಮಾಡ್ತೀವಿ. ಹಾಗಲ್ಲ, ಯಾವಾಗಲೂ ಆ ಭಗವಂತನ ಚಿಂತನೆ ಮಾಡಿದರೆ ನಮಗೆ ಸಕಲ ಪುರುಷಾರ್ಥವೂ ಸಿದ್ಧವಾಗ್ತದೆ ಎಂಬುದಾಗಿ ಶ್ರೀಮದ್ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.